ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಆಶಾ ನಾಯಕ್. ಫುಲ್ ಅಪ್ಪೆ ಮಿಡಿ ಉಂಟು ತಂದಿದ್ದೇನೆ ಶಿವಮೊಗ್ಗದಿಂದ, ಅಂದರೆ ರಿಬ್ಬನ್ಪೇಟೆಯಿಂದ. ಈ ಸಲ ಅಂತೂ ಅಪ್ಪೆ ಮಿಡಿಗೆ ರೇಟ್ ತುಂಬಾನೇ ಜಾಸ್ತಿ ಆಗಿದೆ. ಲಾಸ್ಟ್ ಇಯರ್ ಒಂದು ಮಿಡಿಗೆ 5 ರೂಪಾಯಿ ಆಗಿ ತಂದದ್ದು, ಈ ಸಲ ಒಂದು ಮಿಡಿಗೆ 8 ರೂಪಾಯಿ ಆಗಿ ಕೊಟ್ಟು ತಂದದ್ದು. ಅದನ್ನು ತುಂಬ ತಂದಿದ್ದೇನೆ ಉಪ್ಪಿನಕಾಯಿಗೆ. ಸುಮಾರಷ್ಟು ಒಂದು ಬುಕ್ಕಿಂಗ್ ಉಂಟು ಅಪ್ಪೆ ಮಿಡಿದು. ಇದರಲ್ಲಿ ಒಂದು 3 ಟೈಪ್ ಅಪ್ಪೆ ಮಿಡಿ ಉಂಟು. ಒಂದು ಚಿಕ್ಕ ಸೈಜ್, ಮತ್ತೆ ಕೆಲವು ಈ ಮಿಡಿ ಸ್ವಲ್ಪ ದೊಡ್ಡದು ಉಂಟು ನೋಡಿ, ಮತ್ತೊಂದು ಮೀಡಿಯಂ ಸೈಜ್ ಉಂಟು. ತುಂಬಾ ಮಂದಿಗೆ ಡೌಟ್ ಉಂಟು, ನಮ್ಮ ಮಂಗಳೂರು ಸೈಡ್ನವರಿಗೆ ಮತ್ತೆ ಪುತ್ತೂರು ಸೈಡ್ನವರಿಗೆ ಎಲ್ರಿಗೂ ಈ ಅಪ್ಪೆ ಮಿಡಿ ಅಂದ್ರೆ ಏನು ಅಂತ. ಅಂದ್ರೆ ನಮ್ಮಾಚೆ ಪುತ್ತೂರು ಸೈಡ್ ಮಂಗಳೂರು ಸೈಡ್ನವರೆಲ್ಲ ಜಾಸ್ತಿಯಾಗಿ ಉಪ್ಪಿನಕಾಯಿ ಹಾಕೋದು ಕಾಡು ಮಿಡಿದು, ಅಂದ್ರೆ ಊರಲ್ಲಿ ಆಗುವ ಕಾಡಲ್ಲಿ ಸಿಗುವ ಮಿಡಿ, ಕಾಟು ಮಾವು ಅಂತ ಹೇಳ್ತಾರೆ ಅದಕ್ಕೆ ನಮ್ಮಾಚೆ. ಅದು ಹಣ್ಣಾದ್ರೆ ತಿನ್ಲಿಕ್ಕೆ ಸಹ ಕೂಡ ಟೇಸ್ಟ್ ಉಂಟು. ಅದ್ರದ್ದು ಚಿಕ್ಕ ಮಿಡಿ ಇರುವಾಗ ನಾವು ಉಪ್ಪಲ್ಲಿ ಹಾಕಿ ಉಪ್ಪಿನಕಾಯಿ ಹಾಕುವುದು. ಅದು ಮೊನ್ನೆ ಹಾಕಿದ್ದೇನೆ ಆಲ್ರೆಡಿ, ಅದು ಕೂಡ ಸೇಲ್ಗೆ ಉಂಟು. ಇದು ಶಿವಮೊಗ್ಗದಿಂದ ರಿಬ್ಬನ್ಪೇಟೆಯಿಂದ. ಇದು ಅಪ್ಪೆ ಮಿಡಿ. ಇದರ ಪರಿಮಳ ಬೇರೆನೆ, ಅಂದ್ರೆ ಇದರ ಸೊನೆಯ ಪರಿಮಳ ಬೇರೆ, ಅಂದ್ರೆ ಒಂಥರ ಮೆರೂನ್ ಕಲರ್ ಆಗಿ. ಹಾಗೆ ಇದರಲ್ಲಿ ಸೊನೆ ಜಾಸ್ತಿ, ಉಪ್ಪಿನಕಾಯಿ ತುಂಬಾ ಟೇಸ್ಟ್. ನಮ್ಮ ಊರಿನವರಿಗೆ ಮಾತ್ರ ಈ ಉಪ್ಪಿನಕಾಯಿ ಅಷ್ಟು ಇಷ್ಟ ಆಗುದಿಲ್ಲ, ಬಟ್ ಆಚೆ ಬ್ಯಾಂಗ್ಳೂರ್ ಸೈಡ್ ಮೈಸೂರಿನವರಿಗೆಲ್ಲ ಇದ್ರದ್ದು ಉಪ್ಪಿನಕಾಯಿ ತುಂಬಾನೇ ಇಷ್ಟ. ಅದಕ್ಕೋಸ್ಕರ ಅಪ್ಪೆ ಮಿಡಿ ತಂದಿಟ್ಟಿದ್ದೇನೆ, ತುಂಬಾನೇ ಉಂಟು, ತೋರಿಸ್ತೇನೆ ಈಗ. ಇವತ್ತು ಅಪ್ಪೆ ಮಿಡಿಯನ್ನು ಉಪ್ಪಲ್ಲಿ ಹಾಕಿ ಇಡ್ಲಿಕ್ಕೆ ಉಂಟು. ಇದನ್ನು ಚೆನ್ನಾಗಿ ಒರೆಸಿ ಉಪ್ಪಲ್ಲಿ ಹಾಕಿ ಇಡುವುದು. 1 ತಿಂಗಳ ನಂತರ ಉಪ್ಪಿನಕಾಯಿ ರೆಡಿ ಆಗ್ತದೆ. ಬೇಕಾದವರು ಆರ್ಡರ್ ಮಾಡಿ, ಇವಾಗನೇ ಆರ್ಡರ್ ತಗೊಳ್ತೀನಿ ನಾನು. ವಾಟ್ಸಪ್ ನಂಬರ್ ಕೂಡ ಉಂಟು, ದಕ್ಷಿಣ ಸ್ವಾದಿಷ್ಟ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಉಂಟು, ಅದರ ಮುಖಾಂತರ ಮೆಸೇಜ್ ಮಾಡ್ಬೋದು. ಇನ್ನು 1 ತಿಂಗಳು ವೇಟ್ ಮಾಡಬೇಕು ಈ ಉಪ್ಪಿನಕಾಯಿಗೆ.